ಎದುರು ಬದುರಾಗಿ ಕುಳಿತಿದ್ದಾರೆ ಅಗಸ್ತ್ಯ ಮತ್ತು ಸಪ್ತ. ಇಬ್ಬರಲ್ಲಿ ಮಾತಿಲ್ಲ. ಕೇವಲ ಕಣ್ಣಿನ ನೋಟಗಳ ವಿನಿಮಯವಾಗುತ್ತಿತ್ತು. ಮೊದಲ ಬಾರಿಗೆ ಲಜ್ಜೆಯಿಂದ ಕೆಂಪಾಗಿದ್ದ ಸಪ್ತ ಅಗಸ್ತ್ಯನ ಕಣ್ಣಿನಲ್ಲಿರುವ ತೀಕ್ಷ್ಣತೆಗೆ ತಲೆ ತಗ್ಗಿಸಿದಳು. ನಾನು ಬಂದು 15 ನಿಮಿಷದ ಮೇಲಾಯ್ತು. ಒಂದು ಮಾತು ಕೂಡ ನಮ್ಮಿಬ್ಬರ ನಡುವೆ ವಿನಿಮಯವಾಗಿಲ್ಲ. ಹೀಗೆ ಕೂತು ಸಮಯ ಕಳೆಯುವ ಬದಲು ಮಾತನಾಡಿದ್ರೆ ನಮ್ಮಿಬ್ಬರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೇಳಿ ಮಿಸ್ ಸಪ್ತ, ನನ್ನನ್ನು ಮೀಟ್ ಮಾಡಲು ಕರೆದದ್ದು ನೀವೇ ಅಲ್ವಾ? ಏನ್ ಮಾತನಾಡ್ಬೇಕು ಎಂದು ಹುಬ್ಬು ಹಾರಿಸಿ ಪ್ರಶ್ನಿಸಿದ್ದ ಅಗಸ್ತ್ಯ ವೇಟರ್ ಕಾಫಿ ತಂದಾಗ ಅದನ್ನು ಎತ್ತಿಕೊಂಡು ಕುಡಿಯುವನು. ನಿಮ್ಮನ್ನು ಪ್ರೀತಿ ಮಾಡಲು ಶುರು ಮಾಡಿದಾಗಲಿಂದ ಹುಚ್ಚಿಯಾಗಿ ಬಿಟ್ಟಿದ್ದೇನೆ. ಯಾವತ್ತೂ ಕೂಡ ಇಷ್ಟೊಂದು ಡಿಸ್ಟರ್ಬ್ ಆಗಿರ್ಲಿಲ್ಲ. ನಿನ್ನೆ ಹೇಗೋ ಧೈರ್ಯ ಮಾಡಿ ನನ್ನ ಪ್ರೀತಿ ವಿಷಯವನ್ನು ತಿಳಿಸಿದೆ. ನಿಮ್ಮಿಂದ ನಾನು ನಿರೀಕ್ಷಿಸಿದ ಉತ್ತರ ಬರಲಿಲ್ಲ. ಅದಕ್ಕೆ ನಿಮ್ಮ ಉತ್ತರ ಏನಿರ್ಬಹುದೆಂದು ತಿಳಿಯಲು ಕಾಫಿ ಡೇಟ್ಗೆ ಕರೆದೆ. ನಿಮ್ಗೆ ನಾನು ಇಷ್ಟ ಆಗ್ಲಿಲ್ವಾ ಎಂದು ನೇರವಾಗಿ ಕೇಳಿದಳು. ನೋಡಿ ಸಪ್ತ, ಈ ಪ್ರೀತಿ ಅನ್ನೋದು ನೋಡಿದ ತಕ್ಷಣ ಆಗ್ಲೇಬೇಕು ಅಂತ ಏನಿಲ್ಲ ಅಲ್ವಾ? ಈ ಸಿನಿಮಾ ಧಾರಾವಾಹಿಗಳೆಲ್ಲ ಲವ್ ಎಟ್ ಫಸ್ಟ್ ಸೈಟ್ ಅಂತ ತೋರಿಸ್ತಾರೆ. ನಂಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಅದ್ರಲ್ಲೂ ನಾವು ಈಗಿನ ಜನರೇಷನ್, ಅವ್ರ ಅಟ್ರಾಕ್ಷನ್ಗೆ ಬಲಿಯಾಗಿ ನಮ್ಮ ಜೀವನಕ್ಕೆ ನಾವೇ ಮೋಸ ಮಾಡಿಕೊಳ್ತೇವೆ. ಸೊ ಅದಕ್ಕಾಗಿ ನಾನು ಟೈಮ್ ಕೇಳಿರೋದು. ಅಂದ್ರೆ ನಾನು ಪ್ರೀತಿಯೇ ಮಾಡೋಲ್ಲ ಅಂತಲ್ಲ, ಒಂದು ನಂಬಿಕೆ ಉಟ್ಕೋಬೇಕು. ಬಲವಂತದಿಂದ ಪ್ರೀತಿ ಮಾಡಬಾರ್ದು. ಐ ಲೈಕ್ ಯುವರ್ ಆಟಿಟ್ಯೂಡ್ ಅಂದ್ರೆ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತಲ್ಲ. ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಿದೆ, ನಿಮ್ಮ ಆಟಿಟ್ಯೂಡ್ ಇಷ್ಟ ಆಗಿದೆ, ನಿಮ್ಮ ನೇರ ದಿಟ್ಟ ಮಾತು ಇಷ್ಟ ಆಗಿದೆ. ಹಾಗಂತ ಲವ್ ಮಾಡ್ಲೇಬೇಕು ಅಂತ ಏನು ಇಲ್ವಲ್ಲ. ನನ್ಗೆ ನನ್ನ ಅಮ್ಮ ಅಂದ್ರೆ ಪಂಚಪ್ರಾಣ. ನಂಗೆ ಅಂತ ಇರುವುದು ಅವಳೊಬ್ಬಳೆ. ಅವಳು ನೋಡಿ ಇಷ್ಟಪಟ್ಟ ಹೆಣ್ಣನ್ನು ಖಂಡಿತ ನಾನು ಪ್ರೀತಿ ಮಾಡಿ ಮದ್ವೆ ಆಗ್ತೇನೆ. ಅದ್ರಲ್ಲಿ ಯಾವ ಸಂದೇಹ ಬೇಡ. ನೀವು ಮೊದಲು ನನ್ನ ತಾಯಿಗೆ ಇಷ್ಟವಾಗ್ಬೇಕು. ನಾವು ಆ ಅಟ್ರಾಕ್ಷನ್ ಅನ್ನೇ ಲವ್ ಅಂತ ತಿಳಿದು ಮುಂದೆ ಜೀವನದಲ್ಲಿ ದೊಡ್ಡ ತಪ್ಪು ಮಾಡುವುದು ಬೇಡ. ಮುಂದೆ ನಾನೇ ಮೋಸ ಮಾಡ್ಬೋದು, ಇಲ್ಲ ನೀವೇ ಮೋಸ ಮಾಡ್ಬಹುದು. ನೀವು ನಿನ್ನೆ ಪ್ರಪೋಸ್ ಮಾಡಿದ್ದೀರಾ ಅಂದ ತಕ್ಷಣ ನಾನಿವತ್ತು ಅದಕ್ಕೆ ಒಪ್ಪಿಕೊಳ್ಬೇಕಂದ್ರೆ ಹೇಗೆ? ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಎಂದು ಹೇಳುವನು. ನಿಜ ಹೇಳ, ನೀವು ಇಷ್ಟು ಹೊತ್ತು ಭಾಷಣ ಮಾಡಿದ್ದಲ್ಲಿ ನನ್ನ ತಲೆಗೆ ಏನೂ ಹೋಗ್ಲಿಲ್ಲ. ಒಂದಂತೂ ಅರ್ಥ ಆಗಿತ್ತು, ಅಂದ್ರೆ ನಿಮ್ ತಾಯಿಗೆ ಇಷ್ಟ ಆದ್ರೆ ನೀವು ನನ್ನನ್ನು ಪ್ರೀತಿ ಮಾಡ್ತೀರಂತ. ಸೊ ನಿಮ್ ತಾಯಿಯನ್ನು ಮೀಟ್ ಮಾಡಲು ಸಹ ನಾನು ರೆಡಿ ಇದ್ದೇನೆ. ನೀಲಾಂಬರಿ ಹೆಗ್ಡೆ ಎನ್ನುವ ಹೆಸರು ಈ ಬ್ಯಾಂಗ್ಳೂರಿನಾದ್ಯಂತ ತುಂಬಾ ಪ್ರಸಿದ್ಧ. ಅವರನ್ನು ಇದುವರೆಗೂ ನೇರವಾಗಿ ಭೇಟಿಯಾಗಿಲ್ಲ. ಬೇಕಾದ್ರೆ ನಾನೇ ಹೋಗಿ ಅವರನ್ನು ಕೇಳ್ತೇನೆ. ನಿಮ್ ತಾಯಿಗೆ ನಾನು ಇಷ್ಟವಾದ್ರೆ ಖಂಡಿತವಾಗಿಯೂ ನೀವು ನನ್ನನ್ನು ಲವ್ ಮಾಡ್ತೀರಾ ಎಂದು ನೇರವಾಗಿಯೇ ಕೇಳಿದಳು. ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ ಇಷ್ಟ ಆಯ್ತು ಅಂತ ಹೇಳಿದ್ದೆ, ಬಟ್ ನೀವು ತುಂಬಾ ಫಾಸ್ಟ್ ಇದ್ದೀರಾ. ಓಕೆ, ನನ್ನ ಅಮ್ಮ ಫ್ರೀ ಇದ್ದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಬಾಯ್ ಸಪ್ತ, ಸಿ ಯು ಟುಮಾರೋ ಎಂದು ಹೇಳಿ ಎದ್ದು ನಿಂತಾಗ ಸಪ್ತ ಅವನನ್ನು ಹಗ್ ಮಾಡಲು ಬಂದರೆ ದೂರ ಸರಿದವನು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗುವನು. ಹೇಸ್ ಜೆಂಟಲ್ಮ್ಯಾನ್, ಬೆರಳು ತೋರಿಸಿದರೆ ಇಡೀ ದೇಹ ನುಂಗುವ ಕಾಲದಲ್ಲಿ ಹಗ್ ಮಾಡಲು ಬಂದ್ರೆ ದೂರ ಸರಿಯುತ್ತಿದ್ದಾನೆ ಅಂದ್ರೆ ಖಂಡಿತ ಇವನು ಪಕ್ಕಾ ಹಸ್ಬೆಂಡ್ ಮೆಟೀರಿಯಲ್. ನನ್ನ ಅಂದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಇವನು. ನಾನು ಇವನನ್ನು ಬಿಡುವ ಮಾತೇ ಇಲ್ಲ. ಅಗಸ್ತ್ಯನನ್ನು ಪಡೆಯಲು ನಾನು ಯಾರ ಹತ್ತಿರ ಬೇಕಾದ್ರೂ ಹೋಗ್ತೇನೆ ಎಂದು ಹೇಳಿಕೊಂಡ ಸಪ್ತ ಹಿಂದೆ ತಿರುಗಿದಾಗ ರೋಹಿತ್ ನಿಂತಿದ್ದನು. ಏ ಹಾಯ್ ರೋಹಿತ್, ನೀನಿಲ್ಲಿ ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ನಾನು ಅದೇ ಪ್ರಶ್ನೆಯನ್ನು ನಿನ್ನನ್ನು ಕೇಳ್ಬಹುದಾ ಅಲ್ವಾ? ಸಪ್ತ, ನೀನಿಲ್ಲಿ ಇಷ್ಟು ದೂರ ಯಾರದ್ದೋ ಜೊತೆ ಮಾತನಾಡುತ್ತಿದ್ದಾಗೆ ಇತ್ತು ಎಂದು ಕೇಳುವನು. ಅಯ್ಯೋ, ಇಷ್ಟು ದಿನದಿಂದ ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಏನ್ ಗೊತ್ತಾ? ನಾನು ನಮ್ಮ ಕಾಲೇಜಿನ ಸ್ಟೈಲ್ ಐಕಾನ್ ಯೂತ್ ಪ್ರೆಸಿಡೆಂಟ್ ಆದ ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಅವರನ್ನು ಪ್ರೀತಿಸ್ತಿದ್ದೇನೆ. ಆದ್ರೆ ಅವರ ಅಮ್ಮ ಒಪ್ಪಿಕೊಂಡ್ರೆ ಅವರು ನನ್ನನ್ನು ಒಪ್ಪಿಕೊಳ್ತಾರಂತೆ. ಯು ನೋ ವಾಟ್, ಐ ಆಮ್ ಸೋ ಹ್ಯಾಪಿ. ಹಿಂದೆ ಎಲ್ಲ ನನ್ನದು 2-3 ಬ್ರೇಕಪ್ ಆಗಿದ್ರು ಕೂಡ ಈ ಪ್ರೀತಿ ನನ್ನ ಮೊದಲ ಪ್ರೀತಿಯನ್ನು ಅನುಭವ ಕೊಡ್ತಿದೆ ರೋಹಿತ್. ನಾನು ಅಗಸ್ತ್ಯ ಪರ್ಫೆಕ್ಟ್ ಕಪಲ್ ಅಲ್ವಾ? ನಮ್ಮಿಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ. ಕಾಲೇಜ್ನಲ್ಲಿ ನಾವಿಬ್ಬರು ನಡೆದುಕೊಂಡು ಹೋಗ್ತಿದ್ರೆ ಎಲ್ಲರೂ ಮಾಡೆಲ್ಸ್ ಗಳನ್ನು ನೋಡುವ ಹಾಗೆ ನೋಡ್ತಾರೆ. ಅವನು ಮಿಸ್ಟರ್ ಇಂಡಿಯಾ, ನಾನು ಮಿಸ್ ವರ್ಲ್ಡ್ ಆಗುವವಳು. ನಾವಿಬ್ಬರು ಹಾಟ್ ಕಪಲ್ಸ್ ಆಗೋದ್ರಲ್ಲಿ ಸಂಶಯವಿಲ್ಲ ಎಂದು ಉತ್ಸಾಹದಲ್ಲಿ ಹೇಳುತ್ತಿದ್ದರೆ ಕೈ ಮುಷ್ಟಿ ಮಾಡುತ್ತಿದ್ದ ರೋಹಿತ್ ಅವಳ ಮುಂದೆ ತೋರಿಸದೆ ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. ಅವನು ವೇಟಿಂಗ್ ಲಿಸ್ಟ್ ಅಂತ ಹೇಳಿರೋದು ಸಪ್ತ. ಅವನಿನ್ನೂ ನಿನ್ನನ್ನು ಒಪ್ಪಿಕೊಂಡಿಲ್ಲ. ನಿನ್ನಂತ ಬ್ಯೂಟಿಯನ್ನೇ ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾನೆ ಅಂದ್ರೆ
ಅವನ ಬಗ್ಗೆ ಇಲ್ಲೇ ತಿಳಿದುಕೋ. ಯಾಕೋ ನೀನು ರಿಸ್ಕ್ ತಗೊಳ್ತಿದ್ಯಾ ಅನ್ಸುತ್ತೆ. ಸುಮ್ಮನೆ ಇಲ್ಲದ ಆಸೆಯನ್ನು ಹುಟ್ಟಿಸಿಕೊಂಡು ಕೊನೆಗೆ ನೋವು ಪಡ್ಬೇಡ. ನಿಂಗೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೇನೆ ಅನ್ನೋದು ಗೊತ್ತು ಅಲ್ವಾ? ಹಾಗಾದ್ರೆ ನನ್ನ ಪ್ರೀತಿಗೆ ಬೆಲೆ ಇಲ್ವಾ? ಎಂದವಳ ಕೈ ಹಿಡಿದು ಮೃದುವಾಗಿ ಪ್ರಶ್ನಿಸಿದ. ಐ ಆಮ್ ಸಾರಿ ರೋಹಿತ್. ನಾನು ಯಾವತ್ತೂ ನಿಂಗೆ ಎಸ್ ಅಂತ ಹೇಳಿರ್ಲಿಲ್ಲ. ನಿನ್ನ ನಾನು ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನೋಡಿರೋದು. ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊ. ನಾನು ಅಗಸ್ತ್ಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೇನೆ. ಅವನು ಎಸ್ ಅಂತ ಹೇಳದೇ ಇರ್ಬೋದು, ಬಟ್ ಇವತ್ತಲ್ಲ ನಾಳೆ ಅವನು ನನ್ನ ಪ್ರೀತಿಗೆ ಒಪ್ಪಿಕೊಳ್ತಾನೆ. ಆಗ ನಾವಿಬ್ಬರು ಈ ಪ್ರಪಂಚದ ಬೆಸ್ಟ್ ಕಪಲ್ಸ್ಗಳಾಗ್ತೇವೆ. ನನ್ನ ಆಸೆಗೆ ಅಡ್ಡ ಬರಬೇಡ ರೋಹಿತ್. ನಾನು ಕೊನೆ ತನಕ ನಿನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿರ್ತೇನೆ ಎಂದು ಅವನನ್ನು ತಬ್ಬಿದಾಗ ಅವಳ ನಡುವಿನ ಮೇಲೆ ತನ್ನ ಹಿಡಿತ ಬಿಗಿ ಮಾಡಿದ ರೋಹಿತ್ ಅವಳಿಗೆ ಕಾಣದ ಹಾಗೆ ವ್ಯಂಗ ನಗು ನಕ್ಕಿದ್ದ. ಇಟ್ಸ್ ಓಕೆ ಸ್ವೀಟ್ ಆರ್ಟ್. ನನ್ನ ಪ್ರೀತಿ ನೀನು, ನಿನ್ನ ಪ್ರೀತಿ ಅವನು. ಈ ಲವ್ ಟ್ರಯಾಂಗಲ್ ಎಲ್ಲ ಬೇಡ. ನಾನು ನಿಂಗೆ ತನಕ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿರ್ತೇನೆ. ನನ್ನದು ಲವ್ ಫೇಲ್ಯೂರ್ ಆಗಿದೆ. ಸೊ ಇವತ್ತು ಫುಲ್ ಪಾರ್ಟಿ ಎಂದು ಮಂಡಿ ಮುಚ್ಚದ ಬಟ್ಟೆ ಹಾಕಿದ್ದ ಸಪ್ತಾಳ ತೊಡೆಯನ್ನು ಸವರುತ್ತಾ ಹೇಳಿದರೆ, ಅವನ ಮಾತಿನ ಕಡೆ ಗಮನ ಕೊಟ್ಟಿದ್ದ ಸಪ್ತ ತನ್ನ ದೇಹದ ಮೇಲೆ ಸ್ಪರ್ಶವಾಗುತ್ತಿದ್ದ ಅವನ ಕೈಬೆರಳಿನ ಸ್ಪರ್ಶಕ್ಕೆ ಅಷ್ಟೊಂದು ಯೋಚಿಸದೆ ಸರಿ ಎಂದು ಒಪ್ಪಿ ಅವನೊಂದಿಗೆ ಹೋಗುವಳು. ಮುಂದಿನ ವಾರ ಸಂಘದ ದುಡ್ಡು ತೆಗೆದುಕೊಳ್ಬೇಕು. ಶ್ರುತಿದು ಟ್ರೀಟ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಅದಕ್ಕೆ ಹಣವನ್ನು ರೆಡಿ ಮಾಡಿಕೊಳ್ಬೇಕು ಎಂದು ಮನೆಯೊಳಗೆ ಬರುತ್ತಾ ಅನು ಅವರು ಹೇಳಿದಾಗ ಅಮ್ಮನಿಗೆ ಕುಡಿಯಲು ನೀರು ಕೊಟ್ಟ ಸ್ವರ ಅವರ ಪಕ್ಕ ಕುಳಿತುಕೊಂಡಳು. ಈ ಬಾರಿ ಒಳ್ಳೆ ಹಾಸ್ಪಿಟಲ್ಗೆ ತೋರಿಸೋಣಮ್ಮ. ನಮ್ಮ ಶ್ರುತಿ ಎಲ್ಲರಂತೆ ನಡೆಯಬೇಕು. ಅವಳು ನಡೆಯುತ್ತಾಳೆ ಎನ್ನುವ ಭರವಸೆಯನ್ನು ಡಾಕ್ಟರ್ ಕೊಟ್ಟಿದ್ದರು ಅಲ್ವಾ ಹೋದ ಬಾರಿ. ಆದ್ರೆ ಈ ಬಾರಿ ಹಣ ಖರ್ಚಾಯಿತೇ ಹೊರತು ನಮ್ಮ ಶ್ರುತಿಗೆ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ. ಈ ಬಾರಿ ಒಳ್ಳೆ ಆಸ್ಪತ್ರೆಗೆ ತೋರಿಸೋಣ ಎಂದು ಹೇಳಿದಳು. ಅದು ನಿಜವೇ ಪುಟ್ಟ. ನನ್ನ ಕಂದನಿಗೆ ಕಾಲು ಬಂದ್ರೆ ಸಾಕು. ಅಯ್ಯೋ ಮರೆತೇ ಬಿಟ್ಟೆ. ತರಕಾರಿಗಳನ್ನು ತರುವುದು ಮತ್ತೆ ಈ ಬಿಸಿಲಿನಲ್ಲಿ ಆಚೆ ಹೋಗೋಕೆ ನನಗಂತೂ ಸುಸ್ತಾಗ್ತಿದೆ ಸ್ವರ. ಒಂದ್ ಕೆಲಸ ಮಾಡು, ಹೋಗಿ ತರಕಾರಿಗಳನ್ನು ತಂದು ಬಿಡು ಹೋಗು ಎಂದು ಹೇಳಿದರು. ಅಯ್ಯೋ ಅಷ್ಟೇನಮ್ಮ, ಕೊಡಿ ನಾನ್ ತರ್ತೇನೆ. ನಿಮ್ಗೆ ರಜೆ ಹಾಕಿರುವುದು ಯಾಕೆ? ರೆಸ್ಟ್ ಮಾಡಲು. ನೀವು ಸಂಘ ಅಂದಿದ್ದಕ್ಕೆ ಹೊರಗೆ ಬಿಟ್ಟಿದ್ದು. ನಾನು ಹೋಗಿ ತರಕಾರಿ ತರ್ತೇನೆ ಎಂದು ಅವರಿಂದ ದುಡ್ಡು ಪಡೆದು ಮನೆಯಿಂದ ಹೊರಟಳು. ಅಣ್ಣ, ಕ್ಯಾರೆಟ್ ಬೀನ್ಸ್ ಅರ್ಧ ಕೆಜಿ ಇರ್ಲಿ. ಹಾಗೆ ಟೊಮೆಟೊ ಈರುಳ್ಳಿ 1 ಕೆಜಿ ಕೊಡಿ. ಕೊತ್ತಂಬರಿ ಸೊಪ್ಪು 2 ಕಟ್ಟು. ಮೂಲಂಗಿ 30 ರೂಪಾಯಿಗೆ ಕೊಡಿ. ಬೆಳ್ಳುಳ್ಳಿ 1/4 ಕೆಜಿ ಸಾಕು ಅಷ್ಟೆ. ಆಮೇಲೆ ಅಕ್ಕಿ 5 ಕೆಜಿ ಕೊಡಿ ಎಂದು ತರಕಾರಿ ಹಾಗೂ ಅಕ್ಕಿಯನ್ನು ತೆಗೆದುಕೊಂಡ ಸ್ವರ ಅವ್ರು ಕೊಟ್ಟ ದೊಡ್ಡ ಬ್ಯಾಗ್ ಅನ್ನು ಹಿಡಿದು ಹಣ ಕೊಟ್ಟು ಅಂಗಡಿಯಿಂದ ಹೊರಬರುವಳು. ಅಯ್ಯೋ, ಸೈಕಲ್ ಆದ್ರೂ ತರಬೇಕಾಗಿತ್ತು. ಕೈಯಲ್ಲಿ ಹಿಡಿಯಲೇ ಆಗುತ್ತಿಲ್ಲ. ಕೈಯೆಲ್ಲ ಬೆವರ್ತಿದೆ. ಆಟೋ ಬುಕ್ ಮಾಡೋಣ ಅಂದ್ರೆ ಇಲ್ಲಿಂದ ಮನೆ ತನಕ 70 ಕೇಳ್ತಾರೆ. ಅದರ ಬದಲು ಬಿರಬಿರನೆ ಹೆಜ್ಜೆ ಹಾಕಿದ್ರೆ ಬೇಗ ಮನೆ ತಲುಪಬಹುದು ಎಂದುಕೊಳ್ಳುತ್ತಾ ಬ್ಯಾಗ್ ಅನ್ನು ಹಿಡಿದುಕೊಂಡು ಹೆಜ್ಜೆ ಹಾಕಿದಳು. ಐ ಮಿಸ್ ಯು ಮಮ್ಮಿ. ನಿಮ್ಗೆ ಗೊತ್ತಲ್ವಾ ನಂಗೆ ನಾಳೆ ಇಂಟರ್ನಲ್ ಇದೆ ಅಂತ. ಇಲ್ಲ ಅಂದ್ರೆ ನಿಮ್ಮ ಅತಿಗೆ ನೋವು ಅಂತ ಹೇಳ್ತಾ ಇದ್ನಾ? ಹೇಳಿ. ಓಕೆ ಓಕೆ. ನನ್ನ ಊಟ ತಿಂಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಹೊರಗಡೆನೆ ತಿಂದಿದ್ದೀನಿ. ನೀವು ಹುಷಾರು. ಇನ್ನು ಎಷ್ಟು ದಿನ ಆಗುತ್ತೆ ಬರೋಕೆ? ಓಕೆ ಮಮ್ಮಿ, ಲವ್ ಯು ಬಾಯ್ ಎಂದು ತನ್ನಮ್ಮನೊಂದಿಗೆ ಮಾತು ಮುಗಿಸಿ ಫೋನ್ ಕಟ್ ಮಾಡಿದ ಅರ್ಜುನ್ ತನ್ನ ಬೈಕ್ ಮುಂದೆ ಪಾಸ್ ಆದ ಸ್ವರಳನ್ನು ಗೊಂದಲದಲ್ಲಿ ನೋಡಿದವನು ನಂತರ ಖುಷಿಯಿಂದ ಬೈಕ್ ಪಕ್ಕಕ್ಕೆ ನಿಲ್ಲಿ ಅವಳ ಹಿಂದೆ ಓಡುವನು. ಹೇ ಹಾಯ್ ಸ್ವರ, ನಿಲ್ರಿ ಎಂದು ಅರ್ಜುನ್ ಕೂಗಿದಾಗ ತರಕಾರಿ ಬ್ಯಾಗ್ ಹಿಡಿದು ಕಷ್ಟಪಡುತ್ತಿದ್ದ ಸ್ವರ ತನ್ನ ಹೆಸರನ್ನು ಯಾರೋ ಕೂಗಿದಾಗ ಅಚ್ಚರಿಯಲ್ಲಿ ಹಿಂದೆ ತಿರುಗಿ ನೋಡಿದಳು. ಅಯ್ಯೋ ಇವ್ರಾ? ಕಾಲೇಜ್ನ ಮೊದಲ ದಿನ ಇವರ ಕೈಯಿಂದ ತಪ್ಪಿಸಿಕೊಂಡಿದ್ದೆ. ಈಗ ನೋಡಿದ್ರೆ ನಮ್ಮ ಏರಿಯಾಗೆ ಬಂದಿದ್ದಾರೆ ಎಂದು ಗಾಬರಿಗೊಂಡವಳು ತನ್ನ ಹತ್ತಿರ ನಗುತ್ತಾ ಬರುತ್ತಿರುವುದನ್ನು ಗಮನಿಸಿ ಇಷ್ಟೊತ್ತು ತರಕಾರಿ ಬ್ಯಾಗ್ ಹಿಡಿದು ಕಷ್ಟಪಡುತ್ತಿದ್ದ ಸ್ವರ ಒಂದೇ ಕೈಯಲ್ಲಿ ಎತ್ತಿಕೊಂಡು ಓಡುವಳು. ಹೇ ಹುಡುಗಿ, ಅಲ್ಲ ಸ್ವರ ನಿಲ್ಲು, ನಾನೇನು ಮಾಡೋಲ್ಲ ಎಂದು ಅರ್ಜುನ್ ಅವಳ ಹಿಂದೆ ಹೋದ್ರೆ ಸಿಕ್ಕ ಸಿಕ್ಕ ಗಲ್ಲಿಗಳಲ್ಲಿ ಓಡುವ ಸ್ವರ ಕೊನೆಗೂ ಅವನ ಕೈಗೆ ಸಿಕ್ಕಾಕಿಕೊಂಡಿದ್ದಳು. 2 ಕೈಗಳನ್ನು ಗೋಡೆ ಮೇಲೆ ಹಾಕಿ ಸ್ವರಳನ್ನೇ ನುಂಗುವಂತೆ ನೋಡುತ್ತಿದ್ದರೆ ಮಧ್ಯದಲ್ಲಿ ತರಕಾರಿ ಬ್ಯಾಗ್ ಹಿಡಿದು ಮೊಲದ ಮರಿಯ ಹಾಗೆ ನಿಂತಿದ್ದ ಸ್ವರ ಅವನ ಕಡೆ ಭಯದಿಂದ ನೋಡುತ್ತಿದ್ದಳು. ಏನ್ರಿ ನೀವು? ನಿಮ್ಮನ್ನು ಮಾತನಾಡಿಸೋಣಂತ ಅಷ್ಟು ದೂರದಿಂದ ಓಡಿ ಬಂದ್ರೆ ನೀವು ನನ್ನ ಕೈಗೆ ಸಿಗದೆ ಓಡ್ತಿರಲ್ಲ. ಯಾಕೆ? ನನ್ನನ್ನು ಕಂಡ್ರೆ ಭಯನಾ? ನಾನೇನು ಮಾಡೋಲ್ಲ, ಪ್ರಾಮಿಸ್. ನಿಮ್ಮನ್ನು ನೋಡ್ಬೇಕು, ಮಾತನಾಡಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀನಿ ಗೊತ್ತಾ ಎಂದು ಹೇಳಿದರೆ ಅವನ ಮಾತಿನ ಕಡೆ ಗಮನ ಕೊಡದ ಸ್ವರ ಜೋರಾಗಿ ಅಳುವಳು. ನೋಡಿ,
ನನ್ನನ್ನು ಫಾಲೋ ಮಾಡಿಕೊಂಡು ಬರಬೇಡಿ. ನಿಮ್ಮ ಕೈ ಮುಗಿವೆ. ಅಮ್ಮನಿಗೆ ಈ ವಿಷಯ ಗೊತ್ತಾದ್ರೆ ನನ್ನನ್ನು ಕಾಲೇಜ್ನಿಂದ ಬಿಡಿಸ್ತಾರೆ. ನನಗೆ ಹೋಗಲು ದಾರಿ ಬಿಡಿ. ಈ ರೀತಿ ಅಡ್ಡ ಹಾಕಿ ಕಾಟ ಕೊಟ್ರೆ ಜನರನ್ನು ಸೇರಿಸ್ತೇನೆ ಎಂದು ಮೆಲ್ಲಗೆ ಅಳುತ್ತಲೇ ಧಮಕಿ ಹಾಕಿದಳು. ಮೊಲದ ಮರಿಯಾಗಿ ಕುಯ್ ಕುಯ್ ಎಂದು ಅಳುತ್ತಲೇ, ನನಗೆ ಧಮಕಿ ಹಾಕ್ತಿದ್ದೀರಲ್ಲ ನೀವು, ಸರಿ, ನಾನ್ ನೋಡ್ತೀನಿ. ಈ ಒಂಟಿ ಗಲ್ಲಿಯಲ್ಲಿ ಒಂದು ನಾಯಿ ಸಹ ಕಾಣಿಸ್ತಿಲ್ಲ. ಇನ್ನು ನೀವು ಕೂಗಿದ್ರೆ ಜನ ಬಂದು ಸೇರ್ತಾರಾ? ಎಲ್ಲಿ ಕೂಗಿ ಎಂದು ನಗುತ್ತಾ ಅವಳ ಅತಿ ಸನಿಹ ಹೋದ್ರೆ ತನ್ನಲ್ಲಿದ್ದ ಅಷ್ಟು ಶಕ್ತಿಯನ್ನು ಉಪಯೋಗಿಸಿ ಅವನನ್ನು ತಳ್ಳಿದ ಸ್ವರ ಮುಂದೆ ಓಡುವಳು. ಸ್ವರ, ಯಾಕಮ್ಮ ಓಡಿ ಬರ್ತಾ ಇದೆಯಾ? ಏನ್ ನಾಯಿ ಅಟ್ಟಿಸ್ಕೊಂಡು ಬರ್ತಿದೆಯಾ ಎಂದು ಅವಳ ಪಕ್ಕದ ಮನೆಯ ಅಂಕಲ್ ಕೇಳಿದಾಗ, ಹೌದು ಮತ್ತೆ ಇಲ್ಲ ಅನ್ನುವ ಹಾಗೆ ತಲೆ ಆಡಿಸಿದವಳು ತನ್ನ ದುಪ್ಪಟದಿಂದ ಬೆವರನ್ನು ಒರೆಸಿಕೊಂಡಳು. ಶಿಟ್, ಯಾರು ಅಂಕಲ್ ಇದ್ದಾರೆ ಅವಳ ಜೊತೆ. ಅವಳ ಹಿಂದೆ ಹೋದರೆ ಅವಳ ಫ್ಯಾಮಿಲಿಗೆ ಗೊತ್ತಾಗಿ ತೊಂದರೆ ಆಗ್ಬೋದು. ಹೇಗಿದ್ರೂ ನಾಳೆ ಕಾಲೇಜ್ನಲ್ಲಿ ಸಿಗ್ತಾಳಲ್ಲ, ಆಗ ಮಾತನಾಡಿಸಿದರೆ ಆಯಿತು. ಇವತ್ತಿಗೂ ನನ್ನ ಕೈಯಿಂದ ತಪ್ಪಿಸಿಕೊಂಡಿದ್ದಾಳೆ, ಆದರೆ ನಾಳೆ ಅವಳನ್ನು ಬಿಡುವ ಮಾತೇ ಇಲ್ಲ ಎಂದು ಹೇಳಿಕೊಂಡ ಅರ್ಜುನ್ ಅವಳ ಹತ್ತಿರ ಹೋದರೆ ಅಂಕಲ್ ಜೊತೆ ಮಾತನಾಡುತ್ತಾ ಅವರ ಕೈಗೆ ತರಕಾರಿ ಚೀಲ ಕೊಟ್ಟ ಸ್ವರ ಮೆಲ್ಲ ಮೆಲ್ಲಗೆ ಹಿಂದೆ ತಿರುಗಿ ನೋಡುತ್ತಲೇ ಮನೆಯ ಕಡೆ ಹೆಜ್ಜೆ ಹಾಕಿದಳು. ಅವಳಿಗೆ ಎಷ್ಟು ಧೈರ್ಯ ಅಂತ್ಯ. ಇದುವರೆಗೂ ನನ್ನ ಮುಂದೆ ಒಂದು ಹುಡುಗಿ ಕೂಡ ಧೈರ್ಯವಾಗಿ ಧ್ವನಿ ಹೇರಿಸಿ ಮಾತನಾಡಲಿಲ್ಲ. ಆದರೆ ಅವಳು ಲವ್ ಮಾಡಿದರೆ ನಾನು ನಿಮ್ಮನ್ನೇ ಲವ್ ಮಾಡೋದು, ನಿಮ್ಮ ಅಮ್ಮನ ಹತ್ತಿರ ಹೋಗಬೇಕಾ, ಹೋಗ್ತೇನೆ ಅನ್ನುವ ಆ್ಯಟಿಟ್ಯೂಡ್ನಲ್ಲಿ ಎಷ್ಟು ಚಂದವಾಗಿ ಮಾತನಾಡ್ತಾಳೆ ಗೊತ್ತಾ. ಐ ಥಿಂಕ್ ಐ ಲೈಕ್ ಹರ್ ಎಂದು ಅಗಸ್ತ್ಯ ವಿಸ್ಕಿ ಕುಡಿಯುತ್ತಾ ಹೇಳಿದರೆ ಅವನನ್ನೇ ದಿಟ್ಟಿಸಿ ನೋಡಿದ ವಾಸುಕಿ ಅವನ ಕೈಯಲ್ಲಿದ್ದ ವಿಸ್ಕಿ ಗ್ಲಾಸ್ ಕಿತ್ತು ಪಕ್ಕದಲ್ಲಿ ಇಟ್ಟನು. ಅಗಸ್ತ್ಯ, ನನಗೆ ಇದೆಲ್ಲ ಸರಿ ಅನ್ನಿಸ್ತಿಲ್ಲ. ಆ ಹುಡುಗಿಯ ಥರನೇ ಇದ್ದ ಇನ್ನು ಒಂದಿಬ್ಬರು ಹುಡುಗಿಯರು ನೇರವಾಗಿ ಪ್ರಪೋಸ್ ಮಾಡಿದ್ರಲ್ವಾ ಲಾಸ್ಟ್ ಇಯರ್, ಬಟ್ ನೀನು ಅವರ ಬಗ್ಗೆ ಇಷ್ಟೊಂದು ಚಿಂತಿಸಿರಲಿಲ್ಲ. ಆದರೆ ಈ ಹುಡುಗಿ ಬಗ್ಗೆ ಇಷ್ಟೊಂದು ಯೋಚಿಸ್ತಿದ್ಯಾ? ನಿನ್ನೆ ರಾತ್ರಿ ಅವಳು ನಿಮಗೆ ಪ್ರಪೋಸ್ ಮಾಡಿರೋದು ಅಂದಮೇಲೆ ಅವಳ ಬಗ್ಗೆ ನಿಂಗೇನು ಗೊತ್ತು? ಫಾಸ್ಟಾಗಿ ಹೋಗಿ ಆಕ್ಸಿಡೆಂಟ್ ಮಾಡಿಕೊಳ್ಬೇಡ, ನಿಧಾನವಾಗಿ ಹೋದರೂ ಪರವಾಗಿಲ್ಲ, ಗುರಿ ಮುಟ್ಟಬೇಕು ಎನ್ನುವ ಮಾತಿನಂತೆ ಪ್ರೀತಿಯಲ್ಲಿ ನೀನು ಮೋಸ ಹೋಗುವುದು ನನಗೆ ಇಷ್ಟವಿಲ್ಲ. ಸೊ ನಿಧಾನವಾಗಿರಲಿ ನಿನ್ನ ಪ್ರತಿ ನಡೆಯು ಎಂದು ವಾಸುಕಿ ಗಂಭೀರವಾಗಿ ಹೇಳಿದನು. ಯು ಮೀನ್ ನಿನ್ನ ಬಗ್ಗೆ ಬ್ರಹ್ಮಚಾರಿ ಆಗಿರಬೇಕು ಅಂತ ಹೇಳ್ತಾ ಇದೆಯಾ? ಸಾರಿ ಬಡ್ಡಿ, ಇಷ್ಟು ದಿನ ನಾನು ನಿನ್ನ ಹಾಗೇನೆ ಯಾವ ಹುಡುಗಿಯ ಬಗ್ಗೆ ಚಿಂತಿಸಿರಲಿಲ್ಲ. ಮದುವೆ ಆಗೋದು ಅಥವಾ ಮದುವೆ ಆಗದೆ ನನ್ನ ಅಮ್ಮನೊಂದಿಗೆ ಉಳಿಯೋದು ಅಂತ ಯೋಚಿಸಿದ್ದೆ. ಆದರೆ ಇವಳು ಇದ್ದಕ್ಕಿದ್ದಂತೆ ನನ್ನ ಜೀವನಕ್ಕೆ ಬರ್ತಿದ್ದಾಳೆ. ಸೊ ನೋಡೋಣ. ಹೇಗಿದ್ದರೂ ನನಗೆ ಇಷ್ಟವಾಗಿದ್ದಾಳೆ ಅಲ್ವಾ? ಪ್ರೀತಿ ಎಲ್ಲರ ಜೀವನದಲ್ಲಾಗುತ್ತೆ ಅಂತ ಕೇಳಿದ್ದೇನೆ. ಪ್ರೀತಿ ಮೇಲೆ ನಂಬಿಕೆ ಇಡದ ನನಗೆ ಇದೇ ಪ್ರೀತಿಯಾಗಿರ್ಬೋದಲ್ವಾ ಎಂದು ಹೇಳುವನು. ಅಲ್ವಾ ಪಲ್ವಾ, ಈ ಥರದೆಲ್ಲ ಅನುಮಾನಗಳನ್ನು ಇಟ್ಟುಕೊಂಡು ನೀನು ಪ್ರೀತಿ ಮಾಡಿದರೆ ಖಂಡಿತ ಫೇಲ್ ಆಗ್ತೀಯ. ಪ್ರತಿಯೊಂದು ವಿಷಯದಲ್ಲಿಯೂ ಅದರ ಆಳಕ್ಕೆ ಇಳಿದು ನಿನ್ನ ಮುಂದಿನ ನಡೆಯನ್ನು ಹಿಡುವ ನೀನು ಪ್ರೀತಿ ವಿಚಾರದಲ್ಲಿ ಎಚ್ಚರ ತಪ್ಪಬೇಡ. ತುಂಬ ಟೈಮ್ ಇದೆ, ದೂರ ಏನಿಲ್ಲ ಅಲ್ವಾ? ಆಕೆ ಇನ್ನು ಫಸ್ಟ್ ಇಯರ್ ಇಂಜಿನಿಯರಿಂಗ್, ಇನ್ನು ನೀನು ಫಸ್ಟ್ ಇಯರ್ MBA. ತುಂಬ ಟೈಮ್ ಇದೆ. ನಾನು ನಿನ್ನನ್ನು ಲವ್ ಮಾಡಬೇಡ ಅಂತ ತಡೆಯುತ್ತಿಲ್ಲ. ನಿನ್ನ ಚಾಯ್ಸ್ ನಿನ್ನ ಇಷ್ಟ, ಏನಾದರೂ ಮಾಡಿಕೊ ಎಂದು ವಾಸುಕಿ ಹೇಳಿದನು. ಓಕೆ, ಯೋಚನೆ ಮಾಡಬೇಡ. ನಾಳೆ ಮಾಮ್ ಬ್ಯಾಂಗ್ಳೂರಿಗೆ ಬರ್ತಾರೆ ಅಲ್ವಾ? ಅವರೊಂದಿಗೆ ಮಾತನಾಡಿ ಒಮ್ಮೆ ಅವಳನ್ನು ಮೀಟ್ ಮಾಡಿಸ್ತೇನೆ. ಮಾಮ್ಗೆ ಓಕೆ ಆದರೆ ನನಗೂ ಸಹ ಓಕೆ ಎಂದು ಹೇಳಿ ಪಬ್ಬಿಂದ ಹೋದರೆ ತಲೆ ಆಡಿಸಿದ ವಾಸುಕಿ ಅವನ ಹಿಂದೆಯೇ ಹೋಗಿದ್ದನು. ನಂತರ ಗೆಳೆಯರಿಬ್ಬರು ಲಾಂಗ್ ಡ್ರೈವ್ ಮುಗಿಸಿ ಮನೆಗೆ ಹಿಂತಿರುಗಿದ್ದರು. ಮರುದಿನ ಎಂದಿನಂತೆ ಎಲ್ಲರ ಜೀವನದಲ್ಲಿ ಸಹಜವಾಗಿಯೇ ಇತ್ತು. ಕಾಲೇಜ್ಗೆ ಹೋಗಿದ್ದ ಸಪ್ತ ಕ್ಯಾಂಟೀನ್ ಹತ್ತಿರ ಕಂಡ ಅಗಸ್ತ್ಯನನ್ನು ಮಾತನಾಡಿಸಿ ಕ್ಲಾಸ್ ರೂಮ್ಗೆ ಹೋಗಿದ್ದಳು. ಇನ್ನು ಅರ್ಜುನ್ ತನ್ನ ಇಂಟರ್ನಲ್ಸ್ ಮುಗಿಸಿ ಬೆಳಿಗ್ಗೆಯಿಂದ ಸ್ವರಗಾಗಿ ಕಾಯುತ್ತಾ ಒಂದು ಕ್ಲಾಸ್ ಕೂಡ ಅಟೆಂಡ್ ಮಾಡದೆ ಗೇಟ್ ಬಾಗಿಲ ಹತ್ತಿರ ನಿಂತಿದ್ದ. ಆದರೆ ತನ್ನ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ರಜೆ ಹಾಕಿದ್ದ ಸ್ವರ ಆ ದಿನ ಬಂದಿರಲಿಲ್ಲ. ಆ ದಿನವೂ ಕೂಡ ಕಳೆಯಿತು. ಮರುದಿನ ಕಾಲೇಜ್ಗೆ ಬರುವ ಸ್ವರ ಎಂದಿನಂತೆ ಮೊದಲ ಬೆಂಚ್ನಲ್ಲಿ ಕುಳಿತು ಪಾಠ ಕೇಳುತ್ತಿದ್ದಳು. ಮಧ್ಯಾಹ್ನದ ಹೊತ್ತಿಗೆ ಕ್ಲಾಸ್ಗಳೆಲ್ಲ ಮುಗಿದಾಗ ಮನೆಯತ್ತ ಹೋಗಲು ಎದ್ದು ನಿಂತವಳು ಒಮ್ಮೆ ವಾಶ್ರೂಮ್ಗೆ ಹೋಗಿ ನಂತರ ಹೋಗೋಣ ಎಂದು ವಾಶ್ರೂಮ್ನತ್ತ ಹೆಜ್ಜೆ ಹಾಕಿದಳು. ರೋಹಿತ್, ಬಿಡು ನನ್ನ ಕೈಯನ್ನು, ಎಲ್ಲಿಗೆ ಹೀಗೆ ಎಳೆದುಕೊಂಡು ಹೋಗ್ತಿದ್ಯಾ ಎಂದು ನಶೆಯಲ್ಲಿರುವಂತೆ ತೇಲಾಡುತ್ತಿದ್ದ ಸಪ್ತಾಳ ಬಾಯಿ ಮುಚ್ಚಿದ ರೋಹಿತ್ ಲಿಫ್ಟ್ ಒಳಗೆ ಅವಳನ್ನು ಎಳೆದುಕೊಂಡಿದ್ದನು. ಬೆಳಿಗ್ಗೆ ಎಂದಿನಂತೆ ತನ್ನ ಜೊತೆ ಕಾರಿನಲ್ಲಿ ಬಂದಿದ್ದ ಸಪ್ತಾಳ ಬ್ಯಾಗನ್ನು ತೆಗೆದು ಬಾಟಲ್ನಲ್ಲಿದ್ದ ನೀರಿಗೆ ಡ್ರಗ್ಸ್ ಸೇರಿಸಿದ್ದ ರೋಹಿತ್ ಇಂದು ದೊಡ್ಡ ಸಂಚು ರೂಪಿಸಿದ್ದ. ಅದರಂತೆ ದಾವಾರಿದಾಗಲೆಲ್ಲ ನೀರು ಕುಡಿಯುತ್ತಿದ್ದ ಸಪ್ತಾಳಿಗೆ ಡ್ರಗ್ಸ್ ಪ್ರಭಾವ ನಶೆ ಹೇರುತ್ತಿತ್ತು. ಯಾವುದೋ ಲೋಕದಲ್ಲಿರುವಂತೆ ತೇಲುತ್ತಿದ್ದವಳಿಗೆ ಕ್ಲಾಸ್ ಮುಗಿದ ತಕ್ಷಣ ಅವಳ ಜೊತೆ ಹೆಜ್ಜೆ ಹಾಕುವ ರೋಹಿತ್ ತನ್ನ ಪ್ಲ್ಯಾನನ್ನು ಕಾರ್ಯಗತ ಮಾಡಲು
ಅವಳನ್ನು ಎಳೆದುಕೊಂಡು ಹೋಗುತ್ತಿದ್ದ. ಅರೆ, ಅದು ನಮ್ಮ ಕ್ಲಾಸಿನ ಸಪ್ತಾ ಮತ್ತೆ ರೋಹಿತ್ ಅವರು ಅಲ್ವಾ? ರೋಹಿತ್, ಅವರು ಯಾಕೆ ಸಪ್ತಾ ಅವರನ್ನು ಬಲವಂತದಲ್ಲಿ ಎಳೆದುಕೊಂಡು ಹೋಗ್ತಿದ್ದಾರೆ? ಯಾಕೋ ವಿಚಿತ್ರವಾಗಿ ಆಡುತ್ತಿದ್ದರು ಎಂದು ಹೇಳಿಕೊಂಡ ಸ್ವರ ತಡ ಮಾಡದೆ ಲಿಫ್ಟ್ ಹತ್ತಿರ ಓಡಿದಳು. ಲಿಫ್ಟ್ ಟೆರೆಸ್ ಮೇಲೆ ಹೋಗಿರುವುದನ್ನು ತಿಳಿದುಕೊಂಡು ತಾನು ಲಿಫ್ಟ್ ಒಳಗೆ ಸೇರಲು ಆ ಸ್ವಿಚ್ ಅದುಮಿದಳು. ಆದರೆ ಬೇರೊಬ್ಬರು ಬೇಸ್ಮೆಂಟಿಗೆ ಹೋಗಿದ್ದ ಕಾರಣ ಲಿಫ್ಟ್ ಬಾಗಿಲು ಓಪನ್ ಆಗ್ತಿರಲಿಲ್ಲ. ತಕ್ಷಣ ಜಾಗೃತಳಾದ ಸ್ವರ ಮೆಟ್ಟಿಲು ಹತ್ತುತ್ತಲೇ ಟೆರೆಸ್ ಮೇಲೆ ಓಡುವಳು. ನಿಂಗೆ ಕುಡಿಯೋಕ್ಕೆ ನಾನು ಬೇಕು. ಈಗ ಲವ್ ಎನ್ನುವ ಹೆಸರಿನಲ್ಲಿ ಮಜಾ ಮಾಡೋಕ್ಕೆ ಆ ಅಗಸ್ತ್ಯ ಬೇಕಾ? ಎಷ್ಟು ದಿನದಿಂದ ಕಾದಿದ್ದೆ ನನಗೆ ಮೋಸ ಮಾಡಲು. ಇವತ್ತು ನಿನ್ನ ಮಾನ ಮರ್ಯಾದೆಯನ್ನು ಹೊರಹಾಕ್ತೇನೆ. ನಿನ್ನಮ್ಮ ನೀನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಪ್ಪನಿಂದ ದುಡ್ಡು ಕಿತ್ತುತ್ತೀರಾ? ಅದಕ್ಕಾದರೂ ನಿಮಗೆ ಈ ಶಿಕ್ಷೆ ಕೊಡಬೇಕು. ನಿನ್ನಂಥ ಹಾಟ್ ಆಗಿರುವ ಹೆಣ್ಣನ್ನು ಅನುಭವಿಸದೆ ಬೇರೊಬ್ಬರ ಪಾಲಾಗಲು ನಾನು ಬಿಡಲ್ಲ. ನಿನ್ನನ್ನು ಅನುಭವಿಸಿದವನು ನಾನೇ ಮೊದಲು ಎನ್ನುವ ಸಾಲಿನಲ್ಲಿ ಇರಬೇಕು ನಾನು ಎಂದು ಸಪ್ತಾಳನ್ನು ಹೊತ್ತುಕೊಂಡು ಟೆರೆಸ್ ಮೇಲೆ ಬರುವ ರೋಹಿತ್ ಸಪ್ತಾಳನ್ನು ಅಲ್ಲಿದ್ದ ನೆಲದ ಮೇಲೆ ಮಲಗಿಸಿದವನು ಕ್ಯಾಮರಾವನ್ನು ಒಂದು ಕಡೆ ಫೋಕಸ್ ಮಾಡಿ ಇಟ್ಟು ಸಪ್ತಾಳ ಹತ್ತಿರ ಬಂದು ಅವಳನ್ನು ಮೇಲಿನಿಂದ ಕೆಳಗಿನ ತನಕ ದಿಟ್ಟಿಸಿ ನೋಡಿದ. ಟೈಟ್ ಬ್ಲ್ಯಾಕ್ ಕಲರ್ ಟಾಪ್, ನೀಲಿ ಕಲರ್ ಜೀನ್ಸ್ ಹಾಕಿದ್ದಳು. ಆ ಬಣ್ಣ ಅವಳ ದೇಹಕ್ಕೆ ಹೊಂದಿಕೆಯಾಗಿ ಅವಳ ದೇಹದ ಹುಬ್ಬು ತಗ್ಗುಗಳನ್ನು ಎದ್ದು ತೋರಿಸುತ್ತಿತ್ತು. ಹನಿಯ ಮೇಲೆ ಮೂಡಿದ ಬೆವರನ್ನು ಒರೆಸಿಕೊಂಡವನು ಕೊನೆಗೂ ಧೈರ್ಯ ಮಾಡಿ ತನ್ನ ಶರ್ಟ್ ಬಿಚ್ಚಿಟ್ಟವನು ಸಪ್ತಾಳ ಮುಂದೆ ಮಂಡಿಯೂರಿ ಕುಳಿತು ಅವಳ ಮೈ ಮೇಲಿದ್ದ ಬಿಗಿಯಾದ ಕಪ್ಪು ಬಣ್ಣದ ಟೀ ಶರ್ಟ್ ತೆಗೆದಿದ್ದ. ನಶೆಯಲ್ಲಿ ನರಳುತ್ತಿದ್ದವಳನ್ನು ನೋಡಿ ತನ್ನ ಕಂಟ್ರೋಲ್ ತಪ್ಪಿ ಅವಳ ಮೈ ಮೇಲೆ ಬಿದ್ದವನು ಮನಬಂದಂತೆ ಅವಳ ದೇಹದ ಎಲ್ಲ ಭಾಗದ ಕಡೆ ತನ್ನ ಕೈ ಹಿಟ್ಟ ವಿಕೃತ ಕಾಮಿಯಂತೆ ನಡೆದುಕೊಂಡವನು ಕೋಪದಿಂದ ಅವಳ ಕೆನ್ನೆಗೆ ಜೋರಾಗಿ ಹೊಡೆದಿದ್ದ. ಅಯ್ಯೋ, ಟ್ಯಾರೆಸ್ ಎಷ್ಟನೇ ಫ್ಲೋರ್ನಲ್ಲಿದೆ? ಎಷ್ಟೊಂದು ಮೆಟ್ಟಿಲುಗಳಿವೆ. ಈಗಾಗಲೇ ಒಂದು 50 ಮೆಟ್ಟಿಲನ್ನಾದರೂ ಹತ್ತಿದ್ದೇನೆ ಅನ್ನಿಸ್ತಿದೆ. ಇನ್ನೆಷ್ಟು ದೂರ ಇದೆಯೋ ಏನೋ ಎಂದುಕೊಳ್ಳುತ್ತಾ ಮೆಟ್ಟಿಲು ಹತ್ತುತ್ತಿದ್ದ ಸ್ವರಗೆ ಸಾಕಾಗಿ ಹೋಗಿತ್ತು. ಏನಾದರೂ ಮಾಡಿ ಎಂದು ಸಪ್ತಾಳನ್ನು ಕಾಪಾಡಲೇಬೇಕು ಎಂದು ನಿರ್ಧರಿಸಿದ ಸ್ವರ ಅವಳಿದ್ದ ಫ್ಲೋರ್ನಲ್ಲಿದ್ದ ಲಿಫ್ಟ್ ಬಾಗಿಲು ಓಪನ್ ಆದಾಗ ಓಡಿ ಲಿಫ್ಟ್ ಸೇರಿಕೊಂಡವಳು ಟೆರೆಸ್ಗೆ ಇರುವ ಫ್ಲೋರ್ಗೆ ಬಟನ್ ಪ್ರೆಸ್ ಮಾಡಿದಳು. ಇಲ್ಲಿ ತನಕ ಬರೀ ಟ್ರೈಲರ್ ನಡೆದಿದ್ದು, ಈಗ ಪಿಕ್ಚರ್ ಇರುವುದು ಎಂದು ವ್ಯಂಗ್ಯವಾಗಿ ಹೇಳಿಕೊಂಡ ರೋಹಿತ್ ತನ್ನ ಪ್ಯಾಂಟ್ ಬಿಚ್ಚಿಟ್ಟವನು ಸಪ್ತಾಳ ಜೀನ್ಸ್ ಪ್ಯಾಂಟಿಗೆ ಕೈ ಹಾಕಿದಾಗ ಎಲ್ಲಿಂದಲೂ ಬಂದ ಮರದ ಹಲಗೆ ಅವನ ತಲೆಗೆ ಬಡಿದು ನೆಲಕ್ಕೆ ಬೀಳುವನು. ಹಬ್ಬ, ಸದ್ಯ ಆ ಪಾಪಿ ಅವರ ಮೇಲೆ ಬಲಾತ್ಕಾರ ಮಾಡಲು ಹೋಗುತ್ತಿದ್ದ. ನೀವು ಕಾಪಾಡಿಬಿಟ್ರಿ, ತುಂಬ ಥ್ಯಾಂಕ್ಸ್. ಹೋಗಿ ಅವನನ್ನು ನೀವು ನೋಡಿಕೊಳ್ಳಿ, ನಾನು ಸಪ್ತಾಳ ಹತ್ತಿರ ಹೋಗುವೆ ಎಂದು ಅಗಸ್ತ್ಯನಿಗೆ ಹೇಳಿದ ಸ್ವರ ನೆಲದ ಮೇಲೆ ಅರೆನಗ್ಗ ಸ್ಥಿತಿಯಲ್ಲಿ ಸಪ್ತಾಳ ಹತ್ತಿರ ಹೋಗಿ ಅವಳ ಸ್ಥಿತಿಯನ್ನು ಕಂಡು ನೊಂದುಕೊಂಡವಳು ಅವಳ ಮೇಲೆ ತನ್ನ ದುಪ್ಪಟವನ್ನು ಹಾಕಿದಳು. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.